ನಮಸ್ಕಾರ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿ ಜಟಾಪಟಿಯ ನಡುವೆ ಹೈಕಮಾಂಡ್ ನಿಧಾನಕ್ಕೆ ಎಲ್ಲವನ್ನು ತಾರ್ಕಿಕ ಅಂತ್ಯಕ್ಕೆ ತಂದು ನಿಲ್ಲಿಸುವಂತಹ ಪ್ರಯತ್ನದಲ್ಲಿದೆ. ಈ ಹೊತ್ತಲ್ಲಿ ಯತ್ನಾಳ್ ಟೀಮ್ ಅಥವಾ ರೆಬಲ್ ಬಣಕ್ಕಷ್ಟೇ ಅಲ್ಲ, ವಿಜಯೇಂದ್ರಗೂ ಶಾಕ್ ಕೊಡ್ತಾ ಇದೆ. ಯಾವ ರೀತಿಯಲ್ಲಿ ಹಾಗಾದರೆ ಕಟ್ಟುನಿಟ್ಟಿನ ಆದೇಶವೊಂದು ಹೊರಬಿದ್ದಿದೆ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಯತ್ನಾಳಿಗೆ ನೋಟಿಸ್ ಕೊಟ್ಟಿದ್ದಾಯಿತು. ನೋಟಿಸ್ಗೆ ಉತ್ತರ ಕೊಟ್ಟರು ಇವರು. ಆದರೆ ಆ ಉತ್ತರ ಸಮಂಜಸವಾಗಿಲ್ಲ, ನಾವು ಕೇಳಿದ್ದಕ್ಕೆ ನೀವು ಉತ್ತರಿಸಿಲ್ಲ ಅಂತ ಆ ಉತ್ತರವನ್ನು ಅಮಾನತ್ತಲ್ಲಿಟ್ಟಿದ್ದಾರೆ ಅನ್ನುವ ಸುದ್ದಿಯೂ ಬಂತು. ಹೈಕಮಾಂಡ್ ಯತ್ನಾಳ್ ಅವರ ನಡೆಯಿಂದ ದಿನೇ ದಿನೇ ಅವರ ಅಬ್ಬರ ಆರ್ಭಟ ಜಾಸ್ತಿ ಆಗ್ತಿರೋದ್ರಿಂದ ಬಹಳ ಸಿಟ್ಟಾಗಿದೆ. ಇದನ್ನು ಗಂಭೀರವಾಗಿ ತಗೊಂಡಿದೆ. ಮತ್ತು ಹೈಕಮಾಂಡ್ ಇಷ್ಟೆಲ್ಲ ಹೇಳ್ತಾ ಇದ್ರು, ಇಲ್ಲಿ ರೆಬಲ್ ಬಣ ನಾವು ಹೋಗೋದಾದರೆ ಟೀಮ್ ಆಗಿ ಹೋಗ್ತೀವಿ, ಬರೋದಾದ್ರೆ ಒಟ್ಟಿಗೆ ಬರ್ತೀವಿ ಅನ್ನೋ ತನಕ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿರೋದು, ಮತ್ತಷ್ಟು ಸರಣಿ ಹೋರಾಟಗಳನ್ನು ಮಾಡ್ತೀವಿ ಅಂತ ಕರೆ ಕೊಟ್ಟಿರೋದು ಎಲ್ಲವೂ ಹೈಕಮಾಂಡ್ ಗಮನದಲ್ಲಿದೆ. ಸೊ ಎನಿ ಟೈಮ್ ಯಾವುದೇ ಸಂದರ್ಭದಲ್ಲಿ ಹೊರಗಡೆ ಬರಬಹುದು ಡೆಲ್ಲಿಯಿಂದ ಆದೇಶ, ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ಅನ್ನೋ ಕುತೂಹಲ ಒಂದು ಕಡೆ. ಆದರೆ ಯಾವ ರೀತಿ ಆ್ಯಕ್ಷನ್ ಆಗಬಹುದು ರೆಬಲ್ ಟೀಮ್ ಮೇಲೆ ಅಂತ ಮತ್ತೊಂದು ಕಡೆ ವಿಜಯೇಂದ್ರಗೂ ಕೂಡ ಆಘಾತ ಕೊಡ್ತಾ ಇದೆ. ಕಟ್ಟುನಿಟ್ಟಿನ ಆದೇಶ ಏನದು? ಯಡಿಯೂರಪ್ಪನವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಈ ಸಲ ಭರ್ಜರಿಯಾಗಿ ಮಾಡಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು. ಸುಮಾರು ದಿನಗಳಿಂದ ಆಗ್ತಿತ್ತದು. ಹೇಗೂ ಈ ರೆಬಲ್ ಅಲ್ಲಿ ಇಲ್ಲಿ ಸಮಾವೇಶ ಮಾಡ್ತೀವಿ, ಜನಜಾಗೃತಿ ಮತ್ತೊಂದು ಹೆಸರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಹೊರಟಿರೋ ಹೊತ್ತಲ್ಲೇ ರೆಬಲ್ ಬಣ ತಾವು ಸ್ಟ್ರಾಂಗ್ ಆಗಿದ್ದೀವಿ ಅಥವಾ ಲಿಂಗಾಯತ ಸಮುದಾಯ ನಮ್ಮ ಜೊತೆಗಿದೆ, ಯಡಿಯೂರಪ್ಪನವ್ರ ಜೊತೆ ವಿಜಯೇಂದ್ರ ಜೊತೆ ಯಾರೂ ಇಲ್ಲ ಅಂತ ಹೇಳ್ತಿರೋ ಹೊತ್ತಲ್ಲಿಯೇ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಆಗಬೇಕು ಅಂತ ಒಂದು ಪ್ಲ್ಯಾನ್ ಆಗಿತ್ತು ವಿಜಯೇಂದ್ರ ಅವರಿಂದ. ಈ ಹೊತ್ತಲ್ಲಿ ತಮ್ಮ ಅಸ್ತಿತ್ವ ಗಟ್ಟಿಯಾಗಿದೆ ಅನ್ನೋದನ್ನು ತೋರಿಸೋದಕ್ಕೆ ಅದು ಅನಿವಾರ್ಯ ಅಂತಲೇ ವಿಜಯೇಂದ್ರ ಬಣ ಅಂದುಕೊಂಡಿದ್ದು. ಆದರೆ ಆ ಸಮಾವೇಶಕ್ಕೆ ನೋ ಎಂದಿದೆ ಹೈಕಮಾಂಡ್ ಅನ್ನುವ ಸುದ್ದಿ ಈಗ ಕೇಳಿಬರ್ತಿರೋದು. ಆ ನಿರ್ಧಾರದಿಂದನೇ ಈಗ ಮತ್ತಷ್ಟು ಸಿಡಿದೆದ್ದಿರೋದಲ್ವಾ. ಮತ್ತೆ ಎಲೆಕ್ಷನ್ನು ಮತ್ತೊಂದು ಹೆಸರು ಯಾಕೆ ಇದಕ್ಕೆ ಸುಮ್ಮನೆ ವಿಜಯೇಂದ್ರ ಮತ್ತೆ ಆಯ್ಕೆ ಮಾಡಿ ಕೂರಿಸೋದಾದರೆ ಬದಲಾವಣೆ ಆಗೇ ಆಗುತ್ತೆ, ಆಗಲೇಬೇಕು ಅನ್ನೋ ರೀತಿಯಲ್ಲಿ ಸೆಡ್ ಹೊಡಿತಿದ್ದಾರೆ. ಇಲ್ಲ ಅಂದರೆ ನಾವು ಒಟ್ಟಾಗಿ ಹೊರ ನಡೆಯೋಕ್ಕೂ ರೆಡಿ ಅನ್ನೋ ತನಕ ಓಪನ್ ಸ್ಟೇಟ್ಮೆಂಟ್ ಬಂದಾಗಿದೆಯಲ್ವಾ. ಹೀಗಿರುವಾಗ ಶಕ್ತಿ ಪ್ರದರ್ಶನ ಸಮಾವೇಶ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ಮತ್ತಷ್ಟು ಜನ ಸಿಡ್ದೇಳಬಹುದು. ಈಗ ಬೊಮ್ಮಾಯಿ, ಅಶೋಕ್, ಅಶ್ವಥ್ ನಾರಾಯಣ್ ಇನ್ನಿತರರು ತಟಸ್ಥ ಬಣದಲ್ಲಿದ್ದವ್ರನ್ನೆಲ್ಲ ಒಂದು ಹಂತಕ್ಕೆ ಸಮಾಧಾನ ಪಡಿಸಿದ್ದಾರೆ. ಹೈಕಮಾಂಡ್ ಸೂಚನೆ, ಯಡಿಯೂರಪ್ಪನವರ ಮಧ್ಯಸ್ಥಿಕೆ, ಖುದ್ದು ವಿಜಯೇಂದ್ರ ಹೋಗಿ ಸಂಧಾನದ ಪ್ರಯತ್ನ ಮಾಡಿರೋದು ಒಂದು ಹಂತಕ್ಕೆ ಯಶಸ್ವಿಯಾಗಿದೆ. 14 ತಂಡ ಮಾಡಿ ಸರ್ಕಾರದ ವಿರುದ್ಧ ಹೋರಾಡೋದಕ್ಕೆ ಈ ಗ್ಯಾರಂಟಿ ಸ್ಕೀಮ್ ಇರಬಹುದು, SC/ST ಹಣವನ್ನು ಗ್ಯಾರಂಟಿಗೆ ಬಳಸ್ಕೊಳ್ತಿದ್ದಾರೆ ಅನ್ನೋದಿರಬಹುದು, ಇದೆಲ್ಲದರ ವಿರುದ್ಧ ಹೋರಾಟ ಮಾಡೋದಕ್ಕೆ 14 ತಂಡಗಳನ್ನು ವಿಜಯೇಂದ್ರ ಮಾಡಿತ್ತು. ಅದರಲ್ಲಿ ಶ್ರೀರಾಮುಲು, ಬೊಮ್ಮಾಯಿ, ಅಶೋಕು, ಅಶ್ವಥ್ ನಾರಾಯಣ್, CT ರವಿ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡಿದ್ದಾರೆ. ಸೊ ಅವರೆಲ್ಲರೂ ಜವಾಬ್ದಾರಿ ಹೊತ್ತುಕೊಳ್ಳೋಕೆ ರೆಡಿ ಆಗಿದ್ದಾರೆ. ಅಂದರೆ ಮುನಿಸನ್ನ ಮನಸ್ಸಲ್ಲಿದ್ದರೂ ಹೊರಗಡೆಗಾದರೂ ಕೊನೆ ಪಕ್ಷ ಮುಚ್ಚಿಟ್ಕೊಳ್ಳೋ ಮಟ್ಟಿಗೆ ಸಮಾಧಾನ ಆಗಿದೆ ಅಂತ. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ತಿಳಿಗೊಳಿಸುವ ಪ್ರಯತ್ನ ಒಂದು ಹಂತಕ್ಕೆ ಬಂದಿದೆ ಅನ್ನುವಾಗ ನೀವು ಸಮಾವೇಶ ಮಾಡೋದು ಸರಿ ಇಲ್ಲ ಅಂತ ಹೈಕಮಾಂಡ್ ಹೇಳಿದ್ದು ಈ ವಿಚಾರದಲ್ಲಿ ಹಿನ್ನಡೆ ಆಗಿದೆ. ಇನ್ನು ಉಳಿದಂತೆ 18 ಜಿಲ್ಲಾಧ್ಯಕ್ಷರ ನೇಮಕಾತಿ ಇದೆ. ಮೊದಲ ಅವಧಿಯಲ್ಲಿ 23 ಜಿಲ್ಲಾಧ್ಯಕ್ಷರ ಆಯ್ಕೆ ಏನಾಯಿತು, ಅದರಲ್ಲಿ ಬಹುತೇಕ ವಿಜಯೇಂದ್ರ ಹೇಳಿದವರೇ ಫೈನಲ್ ಆದರು. ನನ್ನ ಹಸ್ತಕ್ಷೇಪ ಇಲ್ಲ, ನನ್ನ ಪಾತ್ರ 0 ಅಂತ ಹೇಳಿದ್ರು ಕೂಡ ವಿಜಯೇಂದ್ರ ಬಣದವರೇ ಹೆಚ್ಚಿನವ್ರು ಅವಕಾಶ ಪಡ್ಕೊಂಡಿರೋದು. ಈ ಚಿಕ್ಕಬಳ್ಳಾಪುರದಲ್ಲೆಲ್ಲ ಸುಧಾಕರ್ ಆಕ್ರೋಶ ಇದ್ದ ಕಾರಣಕ್ಕೆ ಪರಿಸ್ಥಿತಿ ಅಲ್ಲಿ ಸ್ವಲ್ಪ ಚೇಂಜ್ ಆಯಿತು. ಅದು ಬಿಟ್ಟರೆ ಬಹುತೇಕ ವಿಜಯೇಂದ್ರ ಟೀಮ್ ಅವರು ಇದ್ದಾರೆ. ಈಗ ಉಳಿದ 18 ಜಿಲ್ಲಾಧ್ಯಕ್ಷರ ಸಂಬಂಧಪಟ್ಟಂತೆ ಬಹುತೇಕ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡುವಂಥ ಸಾಧ್ಯತೆ ದಟ್ಟವಾಗಿದೆ. ಸೊ ಇಲ್ಲೆಲ್ಲ ಬ್ಯಾಲೆನ್ಸ್ ಮಾಡೋದು, ಅಧ್ಯಕ್ಷ ಕುರ್ಚಿಯನ್ನು ಉಳಿಸಿ ಮತ್ತೊಂದು ಚಾನ್ಸನ್ನು ವಿಜಯೇಂದ್ರಗೆ ಕೊಟ್ಟು ನೋಡೋದು. 1 ವರ್ಷದಲ್ಲಿ ಎಲ್ಲವನ್ನ ಸಾಬೀತು ಮಾಡೋಕ್ಕೆ ಸಾಧ್ಯವಿಲ್ಲ. ಆಯಿತು, ಇನ್ನೊಂದು ಚಾನ್ಸ್, 3 ವರ್ಷ ನಿಮಗೆ ಅವಕಾಶ ಇದೆ, ಮಾಡಿ ತೋರಿಸಿ ಅಂತ ಅವಕಾಶವನ್ನು ಕೊಡೋದು. ಮತ್ತು ರೆಬಲ್ಗಳಿಗೆ ಹೇಳೋವಷ್ಟು ಹೇಳೋದು, ಅವಕಾಶಗಳನ್ನು ಕೊಡೋದು. ತಟಸ್ಥ ಬಣದ ಪ್ರಮುಖ ನಾಯಕರಿಗೂ ಕೂಡ ಸ್ಥಾನಮಾನ ಅಥವಾ ಅವ್ರ ಕಡೆಯವರಿಗೆ ಅವಕಾಶಗಳನ್ನು ಕೊಡೋ ಮೂಲಕ ಸುಮ್ಮನಿರಿಸೋದು. ಅದನ್ನೂ ಮೀರಿ ಇದು ಯಾವುದೂ ಬೇಡ, ನಮಗೆ ಅಧ್ಯಕ್ಷ ಕುರ್ಚಿಯೇ ಬೇಕು ಅನ್ನೋರಿಗೆ ಆ್ಯಕ್ಷನ್ ಮೂಲಕ ಉತ್ತರ ಕೊಡೋದು ಹೈಕಮಾಂಡ್ ತಗೊಂಡಿರುವ ತೀರ್ಮಾನ. ಈಗ ಇದನ್ನೂ ಮೀರಿ ಇನ್ನೇನು ಮಾಡೋದಕ್ಕಾಗದ ಪರಿಸ್ಥಿತಿ. ರಾಜ್ಯ ಬಿಜೆಪಿಯಲ್ಲಿ ಎಷ್ಟೇ ಸಂಧಾನ ಸಮಾಧಾನದ ಸೂತ್ರವನ್ನು ಹೇಳಿದ್ರೂ ಕೂಡ ಒಪ್ಪದ ಹಂತಕ್ಕೆ ರಗಳೆ ತಲುಪಿರೋದ್ರಿಂದಾಗಿ ಇನ್ನು
ಕಡ್ಡಿ ತುಂಡು ಮಾಡದಂತೆ ಎರಡೂ ಕಡೆ ಬಿಸಿ ಮುಟ್ಟಿಸ್ಬೇಕು. ವಿಜಯೇಂದ್ರಗೆ ಅವಕಾಶ ಕೊಡೋದು, ಆದರೆ ಏಕಪಕ್ಷೀಯ ನಡೆ ಇಲ್ಲ ಅಂತ ಬ್ರೇಕ್ ಹಾಕೋದು. ಸಂಘಟನಾ ಕಾರ್ಯದರ್ಶಿ ವಿಚಾರದಲ್ಲಿ ಮತ್ತು ಪದಾಧಿಕಾರಿಗಳ ನೇಮಕಾತಿ ವಿಚಾರದಲ್ಲಿ ಕೋರ್ ಕಮಿಟಿ, ಜಿಲ್ಲಾಧ್ಯಕ್ಷರು ಎಲ್ಲ ಕಡೆಗಳಲ್ಲೂ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಶುರುವಾಗಿದೆ ಈಗ. ಹಾಗಾಗಿ ವಿಜಯೇಂದ್ರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸವಾಲುಗಳ ನಡುವೆ ಕೆಲಸ ಮಾಡಬೇಕಾಗತ್ತೆ ಅನ್ನೋದನ್ನು ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.